ಶಿಕ್ಷಣ ಅಂತಕ್ಕಂಥದ್ದು ಹೊಟ್ಟೆಯನ್ನೇ ತುಂಬಿಸ್ತದೆ ಅಂತ ಅನ್ನೋದಾದ್ರೆ ಶಿಕ್ಷಣನ ಜೀವನದ ವ್ಯವಸ್ಥೆಯನ್ನು ಬದಲಾಯಿಸಿದೆ ಹೊರತು ನಿನ್ನ ಬದುಕನ್ನು ಬದಲಾಯಿಸೋದು. ಬಹಳ ಜನರಿಗೆ ಶಿಕ್ಷಣದಿಂದ ನನ್ನ ಬದುಕು ಬದಲಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಬಹಳ ಜನ ಶಿಕ್ಷಣದಿಂದ ಬದುಕನ್ನು ಬದಲಾಯಿಸಿಕೊಳ್ಳಬಲ್ಲೆ ಅಲ್ವಾ? ಶಿಕ್ಷಣದಿಂದ ಜೀವನ ಬದಲಾಗುವುದಿಲ್ಲ, ಬದುಕಿನಲ್ಲಿ ಸ್ವಲ್ಪ ವ್ಯವಸ್ಥೆ ಬದಲಾಗುವುದು. ಏನು? ಶಿಕ್ಷಣ ಪಡೆದಾಗ ನಿಮ್ಗೆ ಯಾವ್ದಾದ್ರು ಉದ್ಯೋಗ ಸಿಕ್ಕಿದಾಗ ಚಾಪೆ ಹೋಗಿ ಡಂಪಲೆಕ್ಸ್ ಹಾಸಿಗೆ ಬರ್ಬೋದು ಅಷ್ಟೇ, ಗುಡಿಸಲು ಹೋಗಿ ಮನೆ ಬರ್ಬೋದು, ಸೈಕಲ್ ಹೋಗಿ ಬೈಕ್ ಬರ್ಬೋದು, ಕಾಟನ್ ಸೀರೆ ಹೋಗಿ ಮೊಳಕಾಲು ಸೀರೆ ಹೋಗಿ ಬದಲಾವಣೆ. ನೀನು ವ್ಯವಸ್ಥೆ ಒಳಗಡೆ ಬದಲಾವಣೆ ಆಗುತ್ತೆ, ಹೈಜೆನಿಕ್ ಲೈಫ್ ಆಗ್ಬೋದು, ಶಿಸ್ತಿನ ಜೀವನ ಆಗಬಹುದು, ಬದುಕಾಗಬಹುದು. ಶಿಕ್ಷಣ ಇಷ್ಟಕ್ಕೆ ಶಿಕ್ಷಣವನ್ನು ಸೀಮಿತಗೊಳಿಸತಕ್ಕಂಥದ್ದು ಶಿಕ್ಷಣವು. ಇದನ್ನು ಮೀರಿ ಜಗತ್ತಿನಲ್ಲಿ ಒಂದು ಶಿಕ್ಷಣ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷಣ ಇದನ್ನು ಮೀರಿ ಶಿಕ್ಷಣ ಇದೆಯೋ? ಶಿಕ್ಷಣ ಅಂದ್ರೆ ಏನು? ಏನು ಕೇವಲ ಆ ಇ ಹೂ ದ ಪ್ರಿನ್ಸಿಪಲ್ ಆಫ್ ಎಜುಕೇಶನ್ ಅಂತ ಬರ್ತದೆ ಡಿಸೆಚ್ ಒಳಗೆ, B.Ed ಒಳಗೂ ಬರ್ತದೆ. ಪೌರಾಣಿಕರ 5 ಜನ ಶಿಕ್ಷಕರು, ಪಾಶ್ಚಾತ್ಯ 5 ಜನ ಶಿಕ್ಷಕರು ಬರ್ತಾರೆ. ಪ್ರಬೇಲ್ ಬರ್ತಾನೆ, ಮಾಂಟಿಸೋರಿ ಬರ್ತಾನೆ, ಪೌರಾಣಿಕರಾಗಿರ್ತಕ್ಕಂಥ ಗಾಂಧಿಯವರು ಬರ್ತಾರೆ. ಇವರೆಲ್ಲ ಎಜುಕೇಶನ್ ಸಿಸ್ಟಮ್ಸ್ನಲ್ಲಿ ಬಂದಿರತಕ್ಕಂಥ ಒಂದು ಪ್ರಿನ್ಸಿಪಲ್ ಆಫ್ ಎಜುಕೇಶನ್ ಅಂತಕ್ಕಂಥವ್ರು ಬರ್ತದೆ. ಯಾರು B.Ed ಮಾಡ್ತೀರಿ, ಯಾರು B.Ed ಮಾಡ್ತೀರಿ ಅವ್ರು ಗೊತ್ತಾಗ್ತದೆ. ನಿಮಗೂ ಈಗ ಶಿಕ್ಷಣ ಅನ್ನತಕ್ಕಂಥ ಒಂದು ಸಬ್ಜೆಕ್ಟು ಇಲ್ಲ. ನಿಮಗೆ ಸಬ್ಜೆಕ್ಟ್ ಇದೆ, ಕನ್ನಡ ಇದೆ, ಹಿಸ್ಟ್ರಿ ಇದೆ, ಸೋಷಲ್ ಸೈನ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಆದರೆ ಶಿಕ್ಷಣ ಇಲ್ಲ. ಕಾಲೇಜಿನಲ್ಲಿ ವಾಟ್ ಇಸ್ ಎಜುಕೇಶನ್ ಅನ್ನತಕ್ಕಂಥ ಸಬ್ಜೆಕ್ಟ್ ಇಲ್ಲ. ಕಾಲೇಜಿನ ಸಬ್ಜೆಕ್ಟ್ಗಳಲ್ಲಿ ವಾಟ್ ಇಸ್ ದ ಎಜುಕೇಶನ್ ಅನ್ನತಕ್ಕಂಥ ಸಬ್ಜೆಕ್ಟ್ ಇಲ್ಲ. ಇದು ಬಹಳ ದೊಡ್ಡ ದುರಂತ. ಏನ್ ಹೇಳ್ತೀವಿ ನಾವು? ಪ್ರಿನ್ಸಿಪಲ್ ಆಫ್ ಎಜುಕೇಶನ್ ಒಳಗಡೆ ಏನ್ ಹೇಳ್ತೀವಿ, ಅಥವಾ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ, ಹಿಸ್ಟ್ರಿ ಒಳಗಡೆ ಏನ್ ಹೇಳ್ತೀವಿ, ಬಯಾಲಜಿ ಏನ್ ಹೇಳ್ತದೆ ಸೈನ್ಸ್ ಒಳಗಡೆ, ಅಥವಾ ಕಾಮರ್ಸ್ ಒಳಗಡೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದು, ಅಂಕಿಅಂಶಗಳನ್ನು ಹೇಳ್ಬೋದು ಅಷ್ಟೇ. ನಿಮಗೆ ಸಬ್ಜೆಕ್ಟ್ ಎಜುಕೇಶನ್ ಬೇಕು, ಆಬ್ಜೆಕ್ಟ್ ರಿಯಾಲಿಟಿ ಎಜುಕೇಶನ್ ಬೇಕು ಅನ್ನೋದು ಒಂದು ದೊಡ್ಡ ಸವಾಲು. ಸಬ್ಜೆಕ್ಟ್ ಎಜುಕೇಶನ್ಗಳನ್ನ ನಾವು ಪಡೆದುಕೊಂಡಿರ್ತಕ್ಕಂಥವು ನಮ್ಮ ಬುದ್ಧಿ ಎಲ್ಲಿಗೆ ಬಂದು ನಿಂತು, ನಮ್ಮ ಹೃದಯ ಎಲ್ಲಿಗೆ ಬಂದು ನಿಂತು, ನಮ್ಮ ಜೀವನ ಎಲ್ಲಿಗೆ ಬಂದು ನಿಂತು ಸಬ್ಜೆಕ್ಟ್ ಎಜುಕೇಶನ್ ಇಂದ. ಇದು ಬಹಳ ಜನರಿಗೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಪ್ರಿನ್ಸಿಪಾಲ್ ಸಾಹೇಬರಿಗೆ, ಟೀಚರ್ಸ್ಗಳಿಗೆ ಹೇಳ್ತೀನಿ, ಇವರಿಗೆ ಸಬ್ಜೆಕ್ಟ್ ಎಜುಕೇಶನ್ ಕೊಟ್ಟಿದ್ದೀರಿ ಹೊರತು ಆಬ್ಜೆಕ್ಟ್ ರಿಯಾಲಿಟಿ ಎಜುಕೇಶನ್ ಸರಿ. ನಿನ್ನೆ ನಾನು ಬೇರೆ ಮಾತಾಡಿದ್ದೀನಿ, ಇವತ್ತು ಬೇರೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಸ್ವಲ್ಪ ಪ್ರೌಢಮೆ ಇದ್ದೀರಿ, ನೀವು B.Ed ಬಂದಿದ್ದೀರಿ ಅಂತಂದರೆ ಸ್ವಲ್ಪ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜೀವಮಯ ಕೋಶ ಎಕ್ಸ್ಪೋಸ್ ಆಗಿರ್ತದೆ ನಿಮ್ಮಲ್ಲಿ. ಅಂದರೆ ಗ್ರಾಸಿಂಗ್ ಪವರ್ ಹೆಚ್ಚು ನಿಮ್ಮ ತೆಗೆದುಕೊಳ್ಳೋದು. ಹಾಗಾಗಿ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ, ಸಬ್ಜೆಕ್ಟ್ ಎಜುಕೇಶನಲ್ಲೇ ಇದ್ದೇವೆ ನಾವೆಲ್ಲರೂ. ನಮ್ಮ ಈ ಜೀವನಕ್ಕೆ ಸಬ್ಜೆಕ್ಟ್ ಎಜುಕೇಶನ್ ಏನು? ಬಡತನ ಅನ್ನೋದು ಸಬ್ಜೆಕ್ಟ್. ಏನದು? ಬಡತನ ಅನ್ನೋದು ಸಬ್ಜೆಕ್ಟ್. ನಾವು ಬಡವರಿದ್ದೀವಿ, ಓದಿದ್ರೆ ಏನಾದರೂ ನಮಗೆ ಶಿಕ್ಷಣದಿಂದ ಅನುಕೂಲ ಆಗುತ್ತದೆ. ಅದು ಇವತ್ತಿನ ದಿನಮಾನ ಕಾಲದ ಚಿತ್ರ. ಅದೇನು ತಪ್ಪೇನಿಲ್ಲ, ಓದೋದು ತಪ್ಪೇನಿಲ್ಲ. ನನಗೆ ಮಾಡ್ತಿರೋದು ಚಿಂತನೆ, ತಲೆಯೊಳಗೆ ಚಿಂತನೆ ತಗೋದು ಅಷ್ಟೇ. ಇದು ವಿಧಂಬಿತಂ ಅಂತ ಅಲ್ಲ, ಚಿಂತನೆ ದರ್ಶನ ಮಾಡ್ಕೊಳ್ಬೇಕು. ಆದರೆ ಓದಬಾರ್ದೇನ್ರಿ ಬಡವರು ಮಕ್ಕಳು, ಈ ಪ್ರಶ್ನೆ ಅಲ್ಲ. ಶಿಕ್ಷಣದ ಜೊತೆಯಲ್ಲಿ ಮನುಷ್ಯ ಕೌಶಲ್ಯದ ಅಭಿವೃದ್ಧಿಯ ಶಿಕ್ಷಣದ ಕಡೆಗೆ ಗಮನ ಕೊಟ್ಟಿದೆ. ಆದರೆ ಶಿಕ್ಷಣದ ಜೊತೆಯಲ್ಲಿ ಆಬ್ಜೆಕ್ಟ್ ರಿಯಾಲಿಟಿ ಶಿಕ್ಷಣದ ಕಡೆಗೆ ಗಮನ ಕೊಟ್ಟಿದೆ. ಆದರೆ ಶಿಕ್ಷಣದ ಜೊತೆಯಲ್ಲಿ ತನ್ನ ಬದುಕಿನ ಚರಿತ್ರೆ ಮತ್ತು ಚಾರಿತ್ರ್ಯದ ಶಿಕ್ಷಣವನ್ನು ಪಡೆದುಕೊಂಡಿದೆ. ಆದರೆ ಶಿಕ್ಷಣದ ಜೊತೆಯಲ್ಲಿ ಈ ಸೃಷ್ಟಿ ಒಳಗಡೆ ನನ್ನ ಕೆಲಸ ಮತ್ತು ನಾನು ಬಂದಿರುವ ಕಾರಣ ಏನು ಅನ್ನತಕ್ಕಂಥ ಅರಿವಿನ ಪ್ರಜ್ಞೆಯ ಆಬ್ಜೆಕ್ಟ್ ರಿಯಾಲಿಟಿ ಎಜುಕೇಶನ್ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯ.
ಸಾಧ್ಯತೆ ಆಗ್ತದೆ. ಇಲ್ಲ ಅಂದ್ರೆ ಮನುಷ್ಯ ಪರಿಪೂರ್ಣತೆ ಆಗೋದಿಲ್ಲ, ಅವನು ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಅವನು ಈ ಆಬ್ಜೆಕ್ಟ್ ರಿಯಾಲಿಟಿ ಶಿಕ್ಷಣ ಯಾವುದು? ಶಿಕ್ಷಣ ಕೊಡ್ತೇವಪ್ಪ, ಆ ಆ ಇ ಊ, ನಿಮ್ಮ ಕಡೆ ಕಾಕ ಕೀಕಿ ಕೂಗು ಏಕೆ ಕೈ ಓಪೋ ಕೌ ಕಂ. ನಮ್ಮ ಕಡೆ ನಾನು ಓದಿದ್ದಲ್ಲಿ ಕಾಕುಲ್ ಕೊಟ್ಟು ಕಾ ಕಾಕಿಲಿ ಕಾ ಕಾಗುಡಿಸು ಕಿ ಕಾಗುಡಿಸು ದೀರ್ಘ ಕಿ ಕಾಕೊಂಬು ಕು ಕಾಕೇತ್ವ ಕೆ ಕಾಕೇತ್ವ ಕೈ ಕಾಕಂಸನೆ ಕಂ ಕಾಕಂಸನೆ ವ್ಯತ್ಯಾಸ ನೋಡಿ ಶಿಕ್ಷಣ ಅಲ್ವಾ? ಶಿಕ್ಷಣ ನೀವು ಕಲ್ತಿರೋದು ಕಾಕಾ ಕಿಕ್ಕಿ ಉಗ್ಗು ಏಕೆ ಕೈ. ನನ್ನ ಕಾಕಲ್ ಕೊಟ್ಟು ಕಾಕಿಲಿ ಕಾಗುಡಿಸು ಈ ಸ್ವರಗಳು ವ್ಯಂಜನಗಳು ವ್ಯತ್ಯಾಸ. ಒಂದು ಜಾಗದಲ್ಲಿ ಕಲಿಸುವ ಶಿಕ್ಷಣಗಳನ್ನು ನೋಡ್ತಾ ಹೋದಾಗ ಅಕ್ಷರಗಳು ವಿಭಿನ್ನವಾಗ್ತಾ ಹೋಗ್ತದೆ, ಹೇಳುವ ಶೈಲಿಗಳ ಬದಲಾವಣೆ ಆಗ್ತಾ ಹೋಗ್ತದೆ, ಮಾತನಾಡುವ ಪಾಠದ ವ್ಯವಸ್ಥೆ ಬದಲಾಗ್ತಾ ಹೋಗ್ತದೆ. ಅದನ್ನು ನಾವು ಕಲಿತೀವಿ ಅಷ್ಟೇ. ನಾವೇನು ಕಲಿತೀವಿ? ಆ ಏನು ಕಲಿತೀವಿ? ಏ ಫಾರ್ ಶಿಕ್ಷಣ. ಎ ಫಾರ್ ನಂತರ ಎ ಫಾರ್ ಬಿ ಫಾರ್ ಬ್ಯಾಟ್, ಸಚಿನ್ ತೆಂಡೂಲ್ಕರ್ ಬ್ಯಾಟ್. ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್. ಇದನ್ನ ನೀನು ತಿಳಿದು ಹೇಳ್ತಿದ್ಯೋ, ಇನ್ನೊಬ್ರು ಹೇಳಿದನ್ನ ಕೇಳ್ತಾ ಇದೆಯೋ, ಅದರ ಶಿಕ್ಷಣ. ನನಗದು ಏನು ಕೇಳಿದ್ರೆ ನನಗೆ ಅಂತ ತಿಳಿತು. ಯಾರು ಹೇಳೋದನ್ನ? ಈಗ ಹೇಳ್ತಾರೆ ಆನೆ ಬಂತು, ಆನೆ 2 ದಿವಸ ಹೇಳೋದು. ಆನೆ ಬಂತು, ಆನೆ ಎಷ್ಟು ದಿವಸ ಹೇಳೋದು? ಇದು ನೀವು ಹೇಳಿದಿರಿ, ನಮ್ಮ ಮಾಸ್ತ್ರಿ ಹೇಳಾರ. ನಾಳೆ ನೀವು ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಮಕ್ಕಳಿಗೂ ಹೇಳೋದು, ಹೇಳಬೇಕಲ್ಲ, ಹೇಳಬೇಕು. ಈಗ ನಿಮಗೆ ಅಂಕಿಅಂಶಗಳ ಪಾಠವನ್ನು ಕಲಿಸಿದ್ರು. 1 2 ಇದೆ ಇತ್ತೇನದು ಇಲ್ಲ 1 2 3 4 ಅನ್ನ ಹಾಕು 5 6 7 8 9 10 1ರಿಂದ 10 ಊಟದ ಆಟವು ಅಲ್ವಾ? ಮೈಕಿ ಇದೇನಿದು? ಮೈಕಿ ಅಲ್ವಾ? ಇದು ಮೈಕಿ, ಇದು ಕಾಕಾಕಿ, ಇದು ಆಕಾಯಿ, ಇದು ಆಪಲ್ಲು, ಬ್ಯಾಟು, ಕ್ಯಾಟು, ಡಾಗು, ಎಲಿಫೆಂಟ್, ಫಿಶ್. ಏನದು? ಎಫ್ ಅಂದ್ರೆ ಮುಂದಿನ ಅಕ್ಷರ ಗೊತ್ತಿಲ್ಲ. ಅಂದ್ರೆ ನಮಗೆ ಕಲಿಸಿರ್ತಕ್ಕಂಥ ಪಾಠದ ಮೇಲೆ ನಾವಿದ್ದೇವೆ, ನಮಗೆ ಹೇಳಿರ್ತಕ್ಕಂಥ ಪಾಠದ ಮೇಲೆ ಇದ್ದೇವೆ, ನಮಗೆ ಅವರು ಹೇಳಿರ್ತಕ್ಕಂಥ ವಿಚಾರಧಾರೆಗಳ ಮೇಲೆ ಇದ್ದೇವೆ. ಅದು ಹೇಗಾಗಿದೆ ಅಂದ್ರೆ, ಕುದುರೆಗೆ ಮೇವನ್ನು ಹಾಕಿ ಹೀಗೆ ಕಟ್ಟಿ ಅದಕ್ಕೆ ತಿನ್ನಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದು ಎಡಕ್ಕೂ ನೋಡ್ತಾ ಇಲ್ಲ, ಯಾವಾಗ ಎಡಕ್ಕೂ ನೋಡೋದಿಲ್ಲ, ಅದು ಬಲಕ್ಕೂ ನೋಡೋದಿಲ್ಲ. ಅದಕ್ಕೆ ಏನಿದೆ ಎಡಬಲ ಅಂತ ಗೊತ್ತಿಲ್ಲ, ಅದಕ್ಕೆ ಎಡಕ್ಕೂ ಗೊತ್ತಿಲ್ಲ. ಇದು ಶಿಕ್ಷಣ. ಇದೇನಿದೆ? ಸಬ್ಜೆಕ್ಟ್ ವೈಸ್ ಶಿಕ್ಷಣ. ಇದನ್ನು ಕಲಿಸುವ ಸೀಮಿತ ಸರ್ಕಾರ ಇಷ್ಟೇ ಇರ್ತದೆ, ಶಾಲೆನೂ ಇಷ್ಟೇ ಇರ್ತದೆ, ಮನೆಯೂ ಇಷ್ಟೇ ಇರ್ತದೆ. ಇದನ್ನು ಮೀರಿರ್ತಕ್ಕಂಥ ಶಿಕ್ಷಣ ಈ ಜಗತ್ತಿನಲ್ಲ, ವರ್ಲ್ಡ್ ಒಳಗಿದೆ. ಈ ಜಗತ್ತಿನ ಬಹಳ ದೊಡ್ಡ ಶಿಕ್ಷಣಗಳಿವೆ, ಬಹಳ ಕೌಶಲ್ಯಾಭಿವೃದ್ಧಿಯ ಶಿಕ್ಷಣವಿದೆ. ಮನುಷ್ಯರಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಂಜಿನಿಯರ್ ಅಲ್ಲ. ನಾನು ಅದನ್ನು ಹೇಳ ಬಿ ಓದಿರ್ತಕ್ಕಂಥ ಇಂಜಿನಿಯರ್ ಸಂಬಳ ತಗೊಳ್ಳೋದೆಷ್ಟು? 15,000. ಏನು ಓದಲಾರ್ದಂತ ನಮ್ಮೂರು ಗೌಂಡಿ ತಗೊಳ್ಳೋದು ಎಷ್ಟು ತಿಂಗಳ? 18,000. ಗೌಂಡಿ ಎಷ್ಟು ತಗೊಳ್ತಾನ? ಊರಾಗ ಇದ್ದಾನೆ, ಊರು ತಿರುಗ್ತಾ ಇದ್ದಾನೆ, ಬಿ ಹಿಡ್ಕೊಂಡು ಬೈ.
ಶಿಕ್ಷಣ ಪಡೆದವರಿಗೆಲ್ಲರಿಗೂ ಶಿಕ್ಷಣದಲ್ಲಿ ಕೆಲಸ ಬೇಕನ್ನತಕ್ಕಂಥ ವ್ಯವಸ್ಥೆಗೆ ಹೋದಾಗ